ಸಾಲಿಡ್ ಸೆಟ್ಲ ಪಾಯ ಇಂತೆ ಪೈನ ಹಿಂಗಿದೆ ಒಳಗಡೆಗೆ ಡಸ್ಟ್ ಹೀಗೆ ಕಲ್ಲು ಕ್ವಾರಿ ಕ್ರಷರ್ಗಳಿಗೆ ಹೋಗೋ ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿ ರಸ್ತೆಯಲ್ಲಿ ಟಿಪ್ಪರ್ಗಳು ಸಂಚರಿಸದಂತೆ ತಡೆದು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಯಲಗಲಹಳ್ಳಿ ಗ್ರಾಮದ ಬಳಿ. ಯಲಗಲಹಳ್ಳಿ ಗ್ರಾಮದ ಬಳಿ ಸರ್ಕಾರ ಕಲ್ಲುಪುಡಿ ಘಟಕಗಳ ಸೇಫರ್ ಝೋನ್ ಮಾಡಿದೆ. ಅದರಲ್ಲಿ 30ಕ್ಕೂ ಹೆಚ್ಚು ಕಲ್ಲುಪುಡಿ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಕ್ರಷರ್ಗಳಲ್ಲಿ ಉತ್ಪಾದನೆಯಾಗೋ ಧೂಳು ಸುತ್ತಮುತ್ತ ಇರೋ ರೈತರ ಜಮೀನುಗಳಿಗೆ ದಾಳಿ ಮಾಡಿ ರೈತರ ಬೆಳೆಗಳನ್ನು ಸರ್ವನಾಶ ಮಾಡುತ್ತಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಕ್ರಷರ್ಗಳಿಗೆ ಹೋಗೋ ದಾರಿಗೆ ಅಡ್ಡಲಾಗಿ ಟ್ರ್ಯಾಕ್ಟರ್ ನಿಲ್ಲಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಯಲಗಲಹಳ್ಳಿ ಗ್ರಾಮದ ಸುತ್ತಮುತ್ತ ರೈತರು ಚೆಂಡು ಹೂವು, ಜೋಳ, ರಾಗಿ, ದಾಳಿಂಬೆ, ರೋಸ್ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಕ್ರಷರ್ಗಳ ಧೂಳು ಬೆಳೆಗಳ ಮೇಲೆ ಬಿದ್ದು ಬೆಳೆಗಳು ನೀರು ಹಾಯಿಸಿದ್ರೂ ಒಣಗ್ತಿವೆ. ಕೈಯಲ್ಲಿ ಬೆಳೆ ಅಲ್ಲಾಡಿಸಿದ್ರೆ ಸುಂಟರ ಗಾಳಿಯಂತೆ ಧೂಳು ಆವರಿಸುತ್ತೆ. ಇದರಿಂದ ಕೆಲವು ರೈತರು ಬೆಳೆ ಬೆಳೆಯೋದನ್ನೇ ಬಿಟ್ಟಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಕ್ರಷರ್ ಕಲ್ಲು ಕ್ವಾರಿ ದಣಿಗಳು ಅಂದ ದರ್ಬಾರ್ ಮಾಡುತ್ತಿದ್ದಾರೆ. ಇನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಪರಿಸರ ಮಾಲಿನ್ಯಾಧಿಕಾರಿ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಇದರಿಂದ ಸ್ಥಳೀಯ ರೈತರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ.